ಓಕೆ, ಈ ಗಲಾಟೆ ತಮಾಷೆ ಬ್ರದರ್ ಜೊತೆ ಈ ಗಲಾಟೆಗಳ ಮಧ್ಯೆ ನಿಮ್ಮ ವಿದ್ಯಾಭ್ಯಾಸ, ಓದು ಪಾಠ ಎಲ್ಲ ಹೇಗ್ ನಡೀತು? ನಿಮ್ಗೆ ಇಂಟ್ರೆಸ್ಟ್ ಇತ್ತಾ? ಏನಾಗ್ತಿತ್ತು? ಅಪ್ಪ ಅಮ್ಮ ಓದ್ಬೇಕು ಅಂತ ಹೇಳಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ತುಂಬಾ ಇಂಟ್ರೆಸ್ಟ್ ಇಂದ ಓದ್ತಾ ಇದ್ದೆ. ಅಪ್ಪ ಅಮ್ಮ ಯಾವಾಗ ನಮ್ಮ ಮಾರ್ಕ್ಸ್ ಕಾರ್ಡ್ ನೋಡ್ತಾರೋ ಅನ್ನೋ ಭಯಕ್ಕೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಸ್ವಲ್ಪ ರೆಡ್ ಇಂಕ್ಗಳೆಲ್ಲ ಕಡಿಮೆ ಮಾಡ್ಕೋತಾ ಇದ್ದೆ. ಆದ್ರೂ ಸ್ವಲ್ಪ ರೆಡ್ ಇಂಕ್ಗಳು ಜಾಸ್ತಿ ಇದ್ವು ನನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ. ರೈಟ್. ನಿಮ್ಮ ವಿದ್ಯಾರ್ಥಿನಿ ಜೀವನ ಹೇಗಿತ್ತು ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ನೋಡಿ. ಬನ್ನಿ 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 ಬನ್ನಿ. Hi, is it Rashmi? Oh, so sweet. So sweet. So sweet. Same like. ಎಷ್ಟು ವರ್ಷ ಆಯ್ತು ರಶ್ಮಿ ನೋಡಿ ನೀವು? 28 years. 28 years? 28 years ಆಯ್ತು ನಿನ್ನ ನೋಡಿ. So thank you so much. Very happy sir. ನನಗೆ ಇವಳು ನೋಡಿದ್ರೆ ಹೊಟ್ಟೆ ಉರಿತಾ ಇದ್ದಿದ್ದು ಒಂದೇ ಒಂದು ಕಾರಣಕ್ಕೆ. ತುಂಬಾ ಬೆಳ್ಳಗಿರೋಳು ರಶ್ಮಿ ಅಂದ್ರೆ ಹಂಗೆ ಪಳಪಳ ಹೊಳೆಯೋಳು. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳೋರು ಮುಖಕ್ಕೆ ಏನಾದ್ರು ಹಾಕೊಂಬಾ ಅಂತ. ಇವಳ ಮೇಲೆ ಕಾಂಪಿಟೇಷನ್ಗೋಸ್ಕರ ಒಂದ್ಸರಿ ನಾನು ಈ ಕಾಗೆ ಭಂಡಾರ ಅಂತ ಬರುತ್ತೆ, ಅದನ್ನ ಕುಟ್ಟಿ ಮುಖಕ್ಕೆ ಹಾಕೊಂಡು ಹೋಗಿದ್ದೆ. ಅಷ್ಟು ಬೆಳ್ಳಗಿರೋಳು, ಅಷ್ಟು ಸುಂದರವಾಗಿರೋಳು. ಸೊ ಸ್ವೀಟ್. 28 ವರ್ಷಗಳ ನಂತರ. ರೈಟ್. ರಶ್ಮಿ ಅವರೇ, ನಿಮ್ಮ PT ಮಾಸ್ಟರ್ಗೆ ಎಲ್ಲಾ ಪಾಠಗಳು ನಿಮ್ಗೆ ಹೇಳ್ಕೊಟ್ಟಿದ್ದಾರೆ. ಬಟ್ ಇವರು PT ಮಾಸ್ಟರ್ ಒಂದು ಪಾಠ ಕಲಿಸಿದಾಳೆ, ಜೀವನದ ಪಾಠ ಕಲ್ಸ್ಕೊಟ್ಟಿದಾರಂತೆ. ಅವ್ರು ಸ್ಕೂಲ್ ಬಿಟ್ಟು ಓಡೋಗ್ಬಿಟ್ರಂತೆ, ಬೇರೆ ವೃತ್ತಿಗೆ ಹೋಗ್ಬಿಟ್ಟಿದಾರಂತೆ. ಅವ್ರು ಆತ್ಮರಕ್ಷಣೆ ಬೇಕು ಅಂತ ಪೊಲೀಸ್ ಆಗ್ಬಿಟ್ರಂತೆ. ಅಯ್ಯೋ ಸರ್, ಇಷ್ಟೆಲ್ಲ ದೊಡ್ಡ ಕಥೆಗಳಿದೆ. ಕರೆಕ್ಟ್ ವರ್ಷನ್ ಏನ್ ಮೇಡಮ್? ಯಾಕೆ ಅವ್ರು PT ಮಾಸ್ಟರ್ ಪೊಲೀಸ್ ಹೆಂಗಾಗ್ತಾರೆ ಮೇಡಮ್? ಏನಾಯ್ತು ಮೇಡಮ್? ಈಗ ಏನೋ ಸಣ್ಣ ಪುಟ್ಟ ಸಹಾಯ ಮಾಡಿದ್ರಲ್ಲ, ನೀವ್ ಹೇಳ್ತೀರಾ ಅಥವಾ ಇವ್ರನ್ನ ಕೇಳಲ್ಲ? ಸರ್, ಅವ್ರಿಗೆ ಪೊಲೀಸ್ ಬೇರೆ ಆಗ್ಬಿಟ್ಟಿದ್ದಾರೆ ಸರ್. ಹೇಳಿ ಸರ್, ಏನಾಯ್ತು ಸರ್? ನೀವು ಯಾಕೆ ಸರ್ PT ವೃತ್ತಿನ ಬಿಟ್ಟು ನೀವು ಪೊಲೀಸ್ ಆಫೀಸರ್ ಹಾಕಾದ್ರಿ ಸರ್? ನೀವು ಕೊಕ್ಕ ಮೇಜ್ ನಡಿಬೇಕಾದ್ರೆ ನಾನು ವಿಶಾಲ್ ಗಾಡಿ, ಯಾವಾಗಲೂ ವಿಶಾಲ್ ಗಾಡಿ ಹಾಕತ್ತಿದ್ದೆ. ಆ ವಿಶಾಲ್ ಗಾಡಲ್ಲಿ ಒಂದು ಏಟ್ ಹೊಡೆದ ತಕ್ಷಣ ಅವರು ನಾಟಕ ಮಾಡಿ ಬಿದ್ದೋಗ್ಬಿಟ್ರು ತಳಗಡೆ. ಆಗ ನಮ್ಗೆ ಒಳನೇಶ್ವರದ ಆಟೋಗಳೇ ಇಲ್ಲ. ಆಗ ನಾನೇ ಹೆಗಲ ಮೇಲೆ ಕೂರಿಸ್ಕೊಂಡು ಹಾಸ್ಪಿಟ್ಲಿಗೆ ತಗೋಗಿ ಅಡ್ಮಿಟ್ ಮಾಡಿದೆ. ಡಾಕ್ಟರ್ ಎಲ್ಲ ಬಂದು ನೋಡಿದ್ರು. ನೋಡಿ ಇಂಜೆಕ್ಷನ್ ಕೊಟ್ಟರು. ಇಂಜೆಕ್ಷನ್ ಕೊಟ್ಟಾದ್ಮೇಲೆ ನಾನು ಈ ಹೊರಗಡೆ ಬಂದು ಕಿಟಕಿ ಹತ್ರ ಬಂದೆ. ಆಮೇಲೆ ಫ್ರೆಂಡ್ಸ್ ಕೇಳ್ತಾಳೆ, ನೋಡಿ ಮಾಸ್ಟರ್ ಹೆಂಗೆ ಎದುರಿಸ್ತೆ, ಯಾಕೆ ಮಾಡಿದೆ ನೋಡಿ ಮಾಸ್ಟರ್, ನನ್ನ ಯಾವತ್ತಿನ ಸೇರಿಸ್ಕೊಬಾರ್ದು ನನ್ನ ಅನ್ನಂಗೆ ಮಾಡಿದ್ದೀನಿ ಅಂತ ಹೇಳ್ತಿದ್ರು. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಯಾವುದೇ ಡ್ಯಾನ್ಸು, ಒಂದು ನಾಗಾ ಡ್ಯಾನ್ಸ್, ಒಂದು ಆಗಸ್ಟ್ 15 ಒಂದು ನಾಗಾ ಡ್ಯಾನ್ಸು ನಾನು ಕ್ಯಾಸೆಟ್ ಹಾಕಿದೆ. 1 hour ಕ್ಯಾಸೆಟ್. ಅದು 20 ನಿಮಿಷ ಯಾರೂ ಮಾಡಲಿಲ್ಲ. ಅವರೇ ನಾಗಾ ಡ್ಯಾನ್ಸ್ನಲ್ಲಿ ಫಸ್ಟ್ ಪ್ರೈಜು, ನಮ್ಮ ಸ್ಕೂಲಿಗೆ ಫಸ್ಟ್ ಪ್ರೈಜು ತಂದುಕೊಟ್ರು. ಅದು ನನಗೆ ಹೆಮ್ಮೆ ಆದಂಥ ವಿಚಾರ. ಆಮೇಲೆ ಬ್ಯಾಂಡ್ನಲ್ಲಿ ಹೊಸ ಸೆಟ್ಟು, ಅಲ್ಲಿ 5-6 ಸಾವಿರ ಜನ ಸೇರೋರು. ಆ ಇದರಲ್ಲಿ ದೇವೇಗೌಡರು ಬಂದಿದ್ರು. ದೇವೇಗೌಡರು ಪ್ರೋಗ್ರಾಮ್ನಲ್ಲಿ ಫಸ್ಟ್ ಪ್ರೈಸ್ ತಗೊಂಡ್ರು. ಮಾರ್ಚ್ ಫಸ್ಟ್ ಅಂತೂ ಚಿಂದಿಯಾಗಿ ಮಾಡ್ತಾಯಿದ್ರು. ಬಿಡಿ, ಮಾರ್ಚ್ ಫಸ್ಟ್ ನೋಡಂಗೆ ಇಲ್ಲ, ಆ ಟೈಪ್ ಮಾಡ್ತಾಯಿದ್ರು. ಈಗ ಫಿಲಂ ರಂಗಕ್ಕೆ ಬಂದು ಒಳ್ಳೆ ಹೆಸರು ತಂದಿದ್ದಾರೆ. ಅದಕ್ಕಿಂತ ಹೆಮ್ಮೆ ವಿಚಾರ ನನಗೆ ಇನ್ನೇನು ಇಲ್ಲ. ಶ್ರುತಿ ಅವರೇ, ನಿಮ್ ಜೊತೆ ಮಾಡಿದಂತ ಕರ್ಪೂರದ ಗೊಂಬೆ ಚಿತ್ರ ನೆನಪಾಗುತ್ತೆ. ಆ ಜರ್ನಿ ಎಲ್ಲಿ ಶುರು ಆಯ್ತು ನಿಮ್ದು ಅಂತ ನೋಡಿದ್ರೆ, ನಿಮ್ಮ ಜೀವನ ಈ ಚಿತ್ರರಂಗದ ಪಯಣ ಶುರು ಆಗೋದು ಮಚ್ ಬಿಫೋರ್ ಆಸೆಗೊಬ್ಬ ಮೀಸೆಗೊಬ್ಬ ಅನ್ನೋ ಚಿತ್ರದಲ್ಲಿ ಪ್ರಿಯದರ್ಶಿನಿಯಾಗಿ ನಮ್ಮೆಲ್ರಿಗೂ ಪರಿಚಯ ಆಗ್ತೀರಿ ನೀವು. ಆಗ ನಿಮ್ಮ ಶೆಡ್ಯೂಲ್ ಹೇಗಿತ್ತು ಅಂದ್ರೆ, ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆವರೆಗೂ ಸ್ಕೇಟಿಂಗ್ ಮಾಡ್ತಾ ಇದ್ರಂತೆ, 7 ರಿಂದ 8 ಎಕ್ಸಸೈಸ್ ಮಾಡ್ತಾ ಇದ್ರಂತೆ, ಆಮೇಲೆ ಸ್ಕೂಲ್ ಅಂತೆ, ಆಮೇಲೆ ಕರಾಟೆ ಟ್ರೈನಿಂಗು, ಆಮೇಲೆ ಡ್ಯಾನ್ಸ್ ಟ್ರೈನಿಂಗು, ಆಮೇಲೆ ಅಪ್ಪನ ಜೊತೆ ಕನ್ನಡಿ ಮುಂದೆ ಆಕ್ಟಿಂಗ್ ಮಾಡ್ಬೇಕಾಗಿತ್ತಂತೆ. ಇದು ಇವರ ಶೆಡ್ಯೂಲ್. ಆತರ ಇವ್ರನ್ನ ತಯಾರಿ ಮಾಡ್ತಿದ್ದೀರಿ ನೀವು. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಾ? 9th ಸ್ಟ್ಯಾಂಡರ್ಡ್? 8th ಸ್ಟ್ಯಾಂಡರ್ಡ್. ವಾಸ್ ಇಟ್ ಡಿಫಿಕಲ್ಟ್? ವೆರಿ ಡಿಫಿಕಲ್ಟ್. ಅದು ಒಂದು ಡ್ಯಾನ್ಸ್ ಕ್ಲಾಸು, ಎಲ್ಲೋ ಒಂದ್ ಕಡೆ ಸ್ಕೇಟಿಂಗು. ನಮ್ಗೆ ಏನಕ್ಕೆ ಮಾಡಿಸ್ತಾ ಇದ್ದಾರೆ ಅಂತ ಏನು ಗೊತ್ತೇ ಇಲ್ಲ. ಅಪ್ಪ ಹೇಳ್ತಾ ಇದ್ದಾರೆ, ಅಪ್ಪ ಇದನ್ನೆಲ್ಲ ಕಲಿ ಅಂತಿದ್ದಾರೆ, ಶ್ರದ್ಧೆಯಿಂದ ನಿಷ್ಠೆಯಿಂದ ಕಲಿಬೇಕು ಅಂತ ಅಷ್ಟೇ ಗೊತ್ತಿತ್ತೆ ಹೊರತು ಯಾಕಿಷ್ಟೆಲ್ಲ ಕಲಿಸ್ತಾ ಇದ್ದಾರೆ ಅಂತ ಪ್ರಶ್ನೆ ನನ್ನಲ್ಲೂ ಹುಟ್ಟಿದ್ದಿಲ್ಲ. ಕಲ್ಪನಾ ಅವ್ರ ನಂತರ ಆ ಜಾಗನ ನೀವು ತುಂಬಿಸಿದ್ರಿ ಅಂತ ಹೇಳಿದ್ರು. ಐ ಡೋಂಟ್ ಡಿಸರ್ವ್ ಇಟ್. ಬಟ್ ಇಲ್ಲ, ಬಹಳ ಜನ ಹೇಳ್ತಾರೆ, ಪಂಡ್ರಿ ಬಾಯ್ ಅವ್ರಿಗೊಂದು ಒಂದು ಇಮೇಜ್ ಇತ್ತು, ಕಲ್ಪನಾಗ ಒಂದು ಇಮೇಜ್ ಇತ್ತು, ಆ ಥರ ಒಂದು ಇಮೇಜ್ ನಿಮ್ಗೆ ಸಿಕ್ತು ಅಂತ ಭಾಳ ಜನ ಹೇಳ್ತಾನೆ ಇರ್ತಾರೆ. ಅಂಡ್ ಭಾಳ ಒಳ್ಳೆ ಪಾಯಿಂಟ್ ಶರಣ್ ಹೇಳಿದ್ರು. ನೀವು ಎಂಟರ್ ಆದಾಗ ರಾಜ್ಕುಮಾರ್ ಅವರು ಬ್ಯಾನರ್ ಎಂಟರ್ ಆಗ್ತಾ ಇದ್ದಾರೆ, ಈ ಕಡೆ ಶಿವಣ್ಣ ಇದ್ದಾರೆ, ಏನಾದ್ರು ಸಣ್ಣ ನರ್ವಸ್ನೆಸ್ ಏನೋ ಇತ್ತಾ ನಿಮಗೆ? ನನಗೆ ಆಕ್ಟಿಂಗ್ ಬಗ್ಗೆನೇ ಗೊತ್ತಿಲ್ಲ. ನನಗೆ ಅಪ್ಪ ಅಮ್ಮ ಆಕ್ಟ್ ಮಾಡ್ತಾ ಇದ್ರು, ನನಗೆ ಆಕ್ಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ನಾನು ಯಾವತ್ತೂ ನಾಟಕ ಕಂಪ್ನಿಲಿ ಆಕ್ಟ್ ಮಾಡಿದವಳೆ ಅಲ್ಲ. ನಾ ಶೂಟಿಂಗು ಆಕ್ಟಿಂಗ್ ಅಂತ ನೋಡಿದ್ದೆ ನಾನು ಆಕ್ಟ್ ಮಾಡುವಾಗ ಮೊದಲನೇ ದಿನ. ಅಲ್ಲಿವರೆಗೂ ನನಗೆ ಅದು ಕಲ್ಪನೆನೇ ಇಲ್ಲ. ಅದ್ ಹೇಗೆ ಆಕ್ಟ್ ಮಾಡಿದೆ ಅಂದ್ರೆ, ಅಪ್ಪನ ಮೇಲಿದ್ದಂಥ ಗೌರವ, ಅಪ್ಪ ನನಗೆ ಆ ಕೆಲಸ ಕೊಟ್ಟಿದ್ದಾರೆ ಮಾಡ್ಕೊಂಡ್ ಬಾ ಅಂತ,
ಇದ್ರಲ್ಲಿ ಜಯಿಸ್ಕೊಂಡು ಬರಬೇಕು ಅನ್ನೋ ಒಂದು ಹಠ. ಏನೇ ಕೆಲಸ ಕೊಟ್ಟರು ದಿ ಬೆಸ್ಟ್ ಮಾಡಿದಾಳೆ, ಚೆನ್ನಾಗಿ ಮಾಡಿದಾಳೆ ಅಂತ ಅನಿಸ್ಕೋಬೇಕು ಅನ್ನೋ ಒಂದೇ ಒಂದು ಸ್ವಾಭಿಮಾನ ನನ್ನನ್ನು ಚೆನ್ನಾಗಿ ಆಕ್ಟ್ ಮಾಡೋ ಹಾಗೆ ಮಾಡಿಸ್ತು. ರೈಟ್, ತಂಗಿ ಪಾತ್ರ ಮಾಡ್ತಾ ಇದ್ರಿ, ನಿಮಗೆ ಪ್ರಮೋಷನ್ ಸಿಕ್ಕಿದ್ದು ಶ್ರುತಿ ಮೂಲಕ. ಶ್ರುತಿ ಫಿಲ್ಮ್ ಪುದು ವಸಂತಂ ಅವರೇ ಹೇಳಿದ್ರು, ಆ ಫಿಲ್ಮ್ ಪಲ್ಲವಿ ಥಿಯೇಟರ್ ನಡೀತಾ ಇತ್ತಂತೆ, ಎಸ್ ಅಪ್ಪ ನಿಮ್ಮನ್ನ ಕರ್ಕೊಂಡು ಹೋದ್ರಂತೆ, ಹೌದು, ಆ ಫಿಲ್ಮ್ ನ ತೋರ್ಸಿದ್ರಂತೆ, ಎಸ್. ಆ ಹೀರೋಯಿನ್ ತರನೇ ನಿಮ್ಗೆ ಡ್ರೆಸ್ ಅಪ್ ಮಾಡಿದ್ರಂತೆ, ಏನಾಯ್ತು ಆಮೇಲೆ? ಅಪ್ಪ ಆ ಸಿನಿಮಾದಲ್ಲಿ ದ್ವಾರಕೀಶ್ ಅಣ್ಣ ಸುಮಾರು ಹೀರೋಯಿನ್ಗಳನ್ನ ಹುಡುಕ್ತಾ ಇದ್ದಾರೆ ಅಂತ ವಿಷಯ ಗೊತ್ತಾದಾಗ ಅಪ್ಪ ಕರ್ಕೊಂಡೋಗಿ ಆ ಸಿನಿಮಾ ತೋರಿಸಿದ್ರು. ಆ ಸಿನಿಮಾನ 2-3 ಸರಿ ನೋಡಿದ್ವಿ ನಾವು. ನೋಡ್ಬಿಟ್ಟು ಅಪ್ಪ ಬೈಕಲ್ಲಿ ನನ್ನನ್ನ ಚಿಕ್ಕಪೇಟೆ ಕರ್ಕೊಂಡೋಗಿ ಅದೇ ತರದ ಕಲರ್ ಸ್ಯಾರೀಸ್ಗಳನ್ನೆಲ್ಲ ಪರ್ಚೇಸ್ ಮಾಡಿದ್ರು. ಮನೆಗೆ ಕರ್ಕೊಂಡು ಬಂದು ಅಮ್ಮನಿಗೂ ಆ ಸಿನಿಮಾ ತೋರಿಸಿ ಅದೇ ತರ ಮಗಳಿಗೆ ತಲೆ ಬಾಚಿ ಅದೆಲ್ಲ ತಿಲಕ ಎಲ್ಲ ಇಟ್ಟು ರೆಡಿ ಮಾಡು ಅಂತಂದ್ರು. ನನಗೆ ಫಸ್ಟ್ ಟೈಮ್ ಸೀರೆ ಉಟ್ಟಿದ್ದು ನನಗೆ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ನಂಗೆ ಸೀರೆ ಉಟ್ಕೊಳ್ಳೋಕೆ ಬರ್ತಾ ಇರ್ಲಿಲ್ಲ. ಅವಳು ಹೇಗೆ ನಡೀತಾಳೆ, ಅವಳು ಹೇಗೆ ಓಡಾಡ್ತಾಳೆ ಆ ಸಿನಿಮಾದಲ್ಲಿ, ಹಾಗೆ ನಡಿ ಓಡಾಡು ಅಂತೆಲ್ಲ ಮನೇಲೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರು. ಸಂಕೇತ್ ಸ್ಟುಡಿಯೋದಲ್ಲಿ ದ್ವಾರಕೀಶ್ ಅಣ್ಣ ಯಾವುದು ಶ್ರುತಿ ಸಿನಿಮಾಗೆ ರೆಕಾರ್ಡಿಂಗ್ ನಡೀತಾ ಇತ್ತು. ದ್ವಾರಕೀಶ್ ಅಣ್ಣ ಎಲ್ಲರದ್ದು ಫೋಟೋ ನೋಡ್ತಾ ಇದ್ರು. ನನ್ನನ್ನ ಅಪ್ಪನ ಪರಿಚಯ ಇತ್ತು ಅವ್ರಿಗೆ. ನನ್ನನ್ನ ಯಾರಿದು ನನ್ನ ಮಗಳಣ್ಣ ಅಂತ ಇಂಟ್ರೊಡ್ಯೂಸ್ ಮಾಡಿ, ಅಲ್ಲ ನನ್ನ ಸಿನಿಮಾ ಹೀರೋಯಿನ್ ತರಾನೇ ಇದ್ದಾಳಲ್ಲಪ್ಪ ಇವಳು ಅಂದ್ರು. ಅವ್ರಿಗೆ ಗೊತ್ತಿಲ್ಲ ಆ ಸಿನಿಮಾ ನೋಡೇ ನಾನು ಹಿಂಗೆ ರೆಡಿಯಾಗಿ ಬಂದಿರೋದು ಅಂತ. ಸೊ ಅಪ್ಪನ ಅಷ್ಟು ಡೆಡಿಕೇಶನ್, ಅಪ್ಪನಿಗಿರುವಂತ ಆ ಪ್ರೀತಿ, ಆ ಶ್ರದ್ಧೆ ನೋಡಿ ನಾವು ಕಲ್ತಿದ್ದೀವಿ ಅಷ್ಟೇ. ನಮ್ಮ ತಂದೆ ಒಂದು ಅವಕಾಶಕ್ಕೋಸ್ಕರ ಎಷ್ಟು ಒದ್ದಾಡ್ತಾ ಇದ್ರು ಇಂಡಸ್ಟ್ರಿಯಲ್ಲಿ. ಎಷ್ಟು ಜನ ಡೈರೆಕ್ಟರ್ ಮನೆ ಬಾಗಿಲುಗಳಿಗೆ ಆಲ್ಬಮ್ ಹಿಡ್ಕೊಂಡು ಸುತ್ತಾಡಿದ್ದಾರೆ. ನಮ್ಮಪ್ಪ ಮನೆಗೆ ವಾಪಸ್ ಬರ್ತಾ ಇರಲಿಲ್ಲ. ನಾಟಕ ಕಂಪ್ನಿ ಎಲ್ಲ ಬಂದ್ ಮಾಡಿ ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಟ್ವಿ. ಮಾಡಕ್ ಬೇರೆ ಏನು ಉದ್ಯೋಗ ಇಲ್ಲ. ಅಪ್ಪನಿಗೆ ಇದ್ದಿದ್ದು ಒಂದೇ ಉದ್ಯೋಗ, ನನ್ನನ್ನ ಸಿನಿಮಾ ಇಂಡಸ್ಟ್ರಿಗೆ ತರಬೇಕು ಅನ್ನೋದಷ್ಟೇ. ಇಡೀ ಫ್ಯಾಮಿಲಿ ನನ್ನ ಜೊತೆ ನಿಂತಿತ್ತು. ಆ ಅವಕಾಶ ನನ್ಗೆ ಎಷ್ಟು ದೊಡ್ಡದು ಅಂತ ಬಹುಶಃ ನನ್ನ ಮಾತಲ್ಲಿ ಹೇಳಲಾರೆ. ಅಂತ ದ್ವಾರಕೀಶ್ ಅಣ್ಣ ನನ್ನ ಬಗ್ಗೆ ಇಷ್ಟು ಒಳ್ಳೆ ಮಾತಾಡ್ತಾರೆ ಅಂದರೆ ಬಹುಶಃ ನನ್ನ ಕಲಾವಿದೆಯಾಗಿ ನಾನು ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಇವತ್ತು ನನಗೆ ಸಾರ್ಥಕ ಅನಿಸ್ತಾ ಇದೆ. ರೈಟ್ ಶ್ರುತಿ ಅವರೇ, ನಂತರ ಅಫ್ಕೋರ್ಸ್ 90s ನಮ್ಗೆಲ್ರಿಗೂ ಗೊತ್ತೇ ಇದೆ, ಶ್ರುತಿಯಲ್ಲಿ ಶುರುವಾದಂತ ನಿಮ್ಮ ಇನ್ನಿಂಗ್ಸ್ ಅತ್ಯದ್ಭುತ. ಅದು ನಿಮ್ದೇ ಒಂದು ಚಾಪ್ ಮೂಡಿಸ್ತೀರಿ ಅಂದ್ರೆ. ಶ್ರುತಿಯವರ ಸಿನಿಮಾ ಅಂದ್ರೆ ಈ ರೀತಿ ಇರುತ್ತೆ, ಫ್ಯಾಮಿಲಿ ಆಡಿಯನ್ಸ್ ನೋಡ್ಬೋದು, ಅದ್ರಲ್ಲಿ ಬಹಳ ಒಳ್ಳೆ ಸಂದೇಶಗಳಿರುತ್ತೆ, ಹೆಣ್ಮಕ್ಳ ಕಷ್ಟಗಳನ್ನ ಹೇಳ್ತಾರೆ. ಒಂದು ಹೆಂಡತಿಯಾಗಿ, ಒಂದು ತಂಗಿಯಾಗಿ, ಒಂದು ಅಕ್ಕನಾಗಿ ಎಲ್ರಿಗೂ ರಿಲೇಟ್ ಆದ್ರಿ ನೀವು. ಆ ಟೈಮಲ್ಲಿ ಕನ್ನಡದಲ್ಲಿ ಒಂದು ಹಿಟ್ ಕೊಡೋದು ಬಹಳ ಸುಲಭ, ಸತತವಾಗಿ ಹಿಟ್ ಕೊಡೋದು 10, 20, 30 ವರ್ಷಗಳು ಉಳಿಯೋದು ಎಷ್ಟು ಕಷ್ಟ ನಿಮ್ಮಂತವ್ರು ಗೊತ್ತಿರುತ್ತೆ. ನನಗೇನು ಅದು ಗೊತ್ತೇ ಆಗಿಲ್ಲ ರಮೇಶ್ ಅವರೇ. ಶ್ರುತಿ ಸಿನಿಮಾದ ಇಮೇಜ್ ಅಷ್ಟು ಅದ್ಭುತವಾದದ್ದು, ಅಷ್ಟು ದೊಡ್ಡದದು. ಶ್ರುತಿ ಸಿನಿಮಾ ಆದ್ಮೇಲೆ ಅವಕಾಶಗಳು ಮೇಲಿಂದ ಮೇಲೆ ಬರ್ತಾ ಹೋದ್ವು. ಬಂದಂತ ಪಾತ್ರಗಳನ್ನ ನಾನು ಶ್ರದ್ಧೆಯಿಂದ ಅಭಿನಯಿಸಿದ್ದೀನಿ ಅಷ್ಟೇ. ಹಿಟ್ಟು ಆಯ್ತು ಅಷ್ಟೇ, ಮಾಡಿದ್ರು. ನೋಡಿ, ಈಗ ಒಂದು ಅರ್ಧ ಗಂಟೆ ಮುಂಚೆ ನೋಡಿ ಶ್ರುತಿಗೂ ಈಗ ನೋಡೋ ಶ್ರುತಿಗೂ ಎಷ್ಟು ಡಿಫ್ರೆನ್ಸ್ ಇದೆ. ಈ ಗಾಂಭೀರ್ಯ, ಈ ಚೇಂಜ್ ಅದೆಲ್ಲ ಯಾವಾಗ ಬಂತು ಮೇಡಮ್? ಯಾವ ಕ್ಷಣದಲ್ಲಿ ನೀವು ಗಮನಿಸಿದ್ರಿ? ಶ್ರುತಿ ಅವ್ರಿಗೆ ಇದು ಎರಡು ಜೊತೆಯಲ್ಲಿ ಬಂದಿದೆ ಅಂತಂತಂದರೆ ಅದು ತಪ್ಪಲ್ಲ. ಇವತ್ತು ಅವ್ರಿಗಿರೋವಂಥ ಒಂದು ದೊಡ್ಡ ಶಕ್ತಿ ಏನು ಅಂತಂತಂದರೆ, ನಾನು ಇದುವರೆಗೂ ಇಷ್ಟು ಜನ ಏನು ಮಾತಾಡಿದಾರಲ್ಲ, ಆ ತುಂಟಾಟದ ಶ್ರುತಿ ಅದನ್ನು ಕಳ್ಕೊಳ್ಳಾರದೆ ಒಂದು ಜವಾಬ್ದಾರಿಯುತವಾದಂಥ ಒಂದು ಶ್ರುತಿ ಆಗೋದಕ್ಕೂ ತುಂಬ ಕಷ್ಟವಾದ ವಿಚಾರ. ಅದು ಸಾಧನೆ ಮಾಡಿದ್ದಾರೆ ಅಂತ ಅನ್ನೋದಾದರೆ ಅವರು ಆ ಜಾಗದಲ್ಲಿ ಕೂತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅಷ್ಟೇ.